ನಮಸ್ಕಾರ ಸ್ನೇಹಿತರೆ, ನಾನು ಭರತ್ ಮಲ್ನಾಡ್. ಸಮಗ್ರ ಚಿಂತನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸ್ನೇಹಿತರೆ. ಇತಿಹಾಸದ ಮಹಾನ್ ವ್ಯಕ್ತಿಗಳ ಹತ್ಯೆಗಳ ಕುರಿತು ಸಂಚಿಕೆಯಲ್ಲಿ ಇವತ್ತು ಅಮೇರಿಕದ ಶ್ರೇಷ್ಠ ನಾಗರಿಕ ಹಕ್ಕುಗಳ ಚಳವಳಿಯ ಹೋರಾಟಗಾರರಾದ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಇವರ ಹತ್ಯೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅಮೇರಿಕದಲ್ಲಿ ನಿಗ್ರೋಗಳ ಸ್ವಾತಂತ್ರ್ಯ ಹೋರಾಟದ ಮುಖಂಡ ವಹಿಸಿಕೊಂಡಿದ್ದ ಮಾರ್ಟಿನ್ ಲೂಥರ್ ಕಿಂಗ್, ನಿಗ್ರೋಗಳೆಲ್ಲ ಕಪ್ಪು ಬಣ್ಣದ ಮನುಷ್ಯರು ಅಮೇರಿಕದಲ್ಲಿ ಬಿಳಿಯರ ದಾಸರಾಗಿ ಗುಲಾಮಗಿರಿಯ ಬದುಕುತ್ತಿದ್ದರು. ಹೀಗಾಗಿ ಅವರೆಲ್ಲ ಸಾವಿರಾರು ವರ್ಷಗಳಿಂದ ಅಸಡ್ಡೆಗೆ ಒಳಗಾಗಿ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ತುಳಿತಕ್ಕೆ ಸಿಲುಕಿದವರು. ಮುಖ್ಯ ಪ್ರವಾಹಕ್ಕೆ ಬರಲು ಸಾಧ್ಯವಾಗದೇ ಜನಾಂಗವಾಗಿ ಉಳಿದು ಹೋಗಿದ್ದರು. ನೋವು, ಅಪಮಾನ, ತಿರಸ್ಕಾರ, ನಿರ್ಲಕ್ಷ್ಯ ಅವರ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ಹೋಯಿತು. ಶ್ವೇತವರ್ಣೀಯರು ಶ್ರೇಷ್ಠರು, ಕಪ್ಪು ಜನರೆಲ್ಲ ಕೀಳು ಎಂಬ ಜನಾಂಗ ಭೇದ ನೀತಿ ವಿರುದ್ಧ ಶಾಂತಿಯುತ ಹಾಗೂ ಅಹಿಂಸಾತ್ಮಕ ಹೋರಾಟ ನಡೆಸಿದ ಮಾರ್ಟಿನ್ ಲೂಥರ್ ಕಿಂಗ್ ಸಮಾನತೆ ಹಾಗೂ ಸೋದರತೆಯನ್ನು ಪ್ರತಿಪಾದಿಸಿದವರು. 1950-60ರ ದಶಕದಲ್ಲಿ ಅಮೆರಿಕದಲ್ಲಿ ನಡೆದ ನಾಗರಿಕ ಹಕ್ಕುಗಳ ಚಳವಳಿಯ ನೇತಾರರಾಗಿ ದುಡಿದು ಅಮೆರಿಕದ ನಿಗ್ರೋಗಳ ಸ್ವಾತಂತ್ರ್ಯದ ಘನತೆ, ಗೌರವಗಳನ್ನು ದೊರಕಿಸಿಕೊಡಲು, ಮಾನವರೆಲ್ಲ ಸಮಾನರು ಎಂದು ಮನಗಾಣಿಸಲು ತಮ್ಮ ಬಾಳನ್ನೇ ಮುಡಿಪಾಗಿಟ್ಟ ಮಹಾನ್ ಚೇತನ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್. ಮಾರ್ಟಿನ್ ಲೂಥರ್ ಕಿಂಗ್ ಹುಟ್ಟಿದ್ದು ಜಾರ್ಜಿಯಾದ ಅಟ್ಲಾಂಟಾ ಪ್ರದೇಶದಲ್ಲಿ. ಅದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಂದು ಭಾಗ. 1929ರ ಜನವರಿ 15ರಂದು ಅವರ ಜನನವಾಯಿತು. ಅವರ ತಂದೆಯ ಹೆಸರು ಮಾರ್ಟಿನ್ ಲೂಥರ್ ಕಿಂಗ್ ಸೀನಿಯರ್. ಅವರ ತಾಯಿಯ ಹೆಸರು ಅಲ್ಬರ್ಟಾ ವಿಲಿಯಮ್ಸ್ ಕಿಂಗ್. ಮನೆಯಲ್ಲಿ ಅವರು ಮಧ್ಯದ ಕೂಸು. ಹುಟ್ಟಿನ ಹೆಸರು ಮೈಕಲ್ ಲೂಥರ್. ಅವರ ತಂದೆ ಅಟ್ಲಾಂಟಾದ ಚರ್ಚೊಂದರ ಪಾದ್ರಿ, ಕರಿಯ ಬಣ್ಣದವರು, ಆಫ್ರಿಕನ್ ಅಮೇರಿಕನ್ ಮೂಲದವರು. ಮೈಕಲ್ಗೆ ಕ್ರಿಸ್ಟಿನಾ ಎಂಬ ಅಕ್ಕನೂ ಆಲ್ಬರ್ಟ್ ಡೆನಿಯಲ್ ಎಂಬ ತಮ್ಮನೂ ಇದ್ದರು. ಅವನ ತಂದೆ ಕಪ್ಪು ಬಣ್ಣದ ಜನರ ಹಕ್ಕುಗಳ ಪ್ರತಿಪಾದನೆಗೆ ಹೋರಾಟ ನಡೆಸುತ್ತಿದ್ದ ಕಾರಣ ಅವರ ಜನಾಂಗದ ಜನರಲ್ಲಿ ಹೆಚ್ಚಿನ ಗೌರವಕ್ಕೆ ಪಾತ್ರರಾಗಿದ್ದರು. ಮೈಕಲ್ 6 ವರ್ಷವನಾದಾಗ ಅವನ ತಂದೆ ಅವನ ಹೆಸರನ್ನು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಎಂದು ಮರುನಾಮಕ ಮಾಡಿದರು. ಮಾರ್ಟಿನ್ ಚಿಕ್ಕವನಿದ್ದಾಗ ಅವನಿಗೆ ತನ್ನ ಸುತ್ತ ತಾಂಡವವಾಡುತ್ತಿದ್ದ ಬಡತನ, ತಾರತಮ್ಯ ನೀತಿ ನೋವು ತರುತ್ತಿತ್ತು. ಇಡೀ ದೇಶವನ್ನು ಅತಿ ಭಯಂಕರ ಸ್ವರೂಪದಲ್ಲಿ ವ್ಯಾಪಿಸಿದ್ದ ವರ್ಣಭೇದೆಯ ನೀತಿಯ ರುದ್ರನರ್ತನ ಅವನಲ್ಲಿ ಕ್ರಾಂತಿಯ ಕಿಚ್ಚು ಹಚ್ಚಿತು. ಮಾರ್ಟಿನ್ ಓದುತ್ತಿದ್ದ ಶಾಲೆಯ ವಾರ್ಷಿಕ ಪರೀಕ್ಷೆ ಮುಗಿದ ಮೇಲೆ ಹುಡುಗರೆಲ್ಲ ಒಂದು ವಿಹಾರಕ್ಕೆ ಕರೆದೊಯ್ಯಲಾಯಿತು. ದಿನವಿಡೀ ಸಂತೋಷವಾಗಿ ಕಾಲ ಕಳೆದು ಹಿಂದಿರುಗುವಾಗ ಹುಡುಗರು ಬಸ್ಸಿನಲ್ಲಿ ಖುಷಿಯಿಂದ ಕುಣಿದು ಕುಪ್ಪಳಿಸುತ್ತಿದ್ದರು. ಸ್ವಲ್ಪ ದೂರ ಸಾಗಿದ ಮೇಲೆ ಬಸ್ಸಿನೊಳಗೆ ತುಂಬ ಪ್ರಯಾಣಿಕರು ಹತ್ತಿಕೊಂಡರು. ಅವರಲ್ಲಿ ಬಹಳಷ್ಟು ಜನ ಬಿಳಿಯರು. ಅವರಿಗೆ ಕೂಡಲು ಸ್ಥಳ ಸಿಗದಿದ್ದಾಗ ಬಸ್ಸಿನ ಚಾಲಕ ಮಾರ್ಟಿನ್ ಮತ್ತು ಅವನ ಜೊತೆಯ ಕಪ್ಪು ಹುಡುಗರಿಗೆ ಎದ್ದು ನಿಂತು ಜಾಗ ಬಿಟ್ಟುಕೊಡುವಂತೆ ಸೂಚಿಸಿದ. 3 ಹುಡುಗರು ಹಾಗೂ ಉಪಾಧ್ಯಾಯರು ಎದ್ದು ನಿಂತರು. ಆದರೆ ಮಾರ್ಟಿನ್ ಮತ್ತು ಅವನ ಸ್ನೇಹಿತರು ಏಳಲು ಒಪ್ಪದೇ ಕುಳಿತೇ ಇದ್ದರು. ಕೆರಳಿದ ಡ್ರೈವರ್ ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದ. ಮಾರ್ಟಿನ್ಗೆ ವಿಪರೀತ ಸಿಟ್ಟು ಬಂದಿತು. ಆದರೆ ಉಪಾಧ್ಯಾಯರು ಅವನ ಹೆಗಲ ಮೇಲೆ ಕೈ ಹಾಕಿ ಮೆಲ್ಲನೆ ನೋಡಿದರು. ಇದು ಇಲ್ಲಿಯ ಕಾನೂನು, ನಾವು ಪಾಲಿಸಲೇಬೇಕು. ಮುಂದೆ ಈ ಘಟನೆ ಬಗ್ಗೆ ಮಾರ್ಟಿನ್ ಲೂಥರ್ ಕಿಂಗ್ ಹೀಗೆ ನೊಂದು ಬರೆದಿದ್ದಾರೆ. ಅಂದು ನಾವು ಜಾಗ ಬಿಟ್ಟುಕೊಟ್ಟು ಮುಂದಿನ 90 ಕಿಲೋಮೀಟರ್ ದೂರ ಅಟ್ಲಾಂಟಾವರೆಗೆ ನಿಂತುಕೊಂಡೇ ಪ್ರಯಾಣ ಮಾಡಿದೆವು. ಆ ಸಂಜೆಯನ್ನು ನಾನು ಮರೆಯುವುದು ಸಾಧ್ಯವೇ ಇಲ್ಲ. ನಾನು ಎಂದೂ ಅಷ್ಟು ಅಪಮಾನ, ಕಹಿಯನ್ನು ಅನುಭವಿಸಿರಲಿಲ್ಲ. ಪೆನ್ಸಿಲ್ವೇನಿಯಾದ ಚೆಸ್ಟರ್ನಲ್ಲಿನ ಕ್ರೂಸರ್ ಥಿಯಾಲಜಿಕಲ್ ಸೆಮಿನಾರದಲ್ಲಿ ತಮ್ಮ ಅಧ್ಯಯನ ಮುಂದುವರಿಸಲು ನಿರ್ಧರಿಸಿದರು. ಇಲ್ಲೇ ಅವರಿಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಮ್ಮ ಬದುಕನ್ನೇ
ಗಿಟ್ಟ ಮಹಾತ್ಮ ಗಾಂಧೀಜಿಯವರ ಜೀವನ ಹಾಗೂ ಬೋಧನೆಯ ಪರಿಚಯವಾದದ್ದು. ಗಾಂಧೀಜಿಯವರು ಅಹಿಂಸಾ ಸಮರವನ್ನು ಹೂಡಿ ಭಾರತೀಯರನ್ನು ಬ್ರಿಟಿಷರ ಗುಲಾಮಗಿರಿಂದ ಮುಕ್ತಗೊಳಿಸಿದ್ದರು. ಆಗಷ್ಟೇ ಭಾರತದಿಂದ ಹಿಂದಿರುಗಿದ್ದ ಖ್ಯಾತ ಶಿಕ್ಷಣ ತಜ್ಞನೊಬ್ಬರು ಮಹಾತ್ಮ ಗಾಂಧೀಜಿಯವರನ್ನು ಕುರಿತು ಮಾಡಿದ ಭಾಷಣದಿಂದ ಬಹಳಷ್ಟು ಪ್ರಭಾವಿತರಾದರು ಮಾರ್ಟಿನ್ ಲೂಥರ್ ಕಿಂಗ್. ದೈವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಗಳಿಸಿದ ಮೇಲೆ ಮಾರ್ಟಿನ್ 3 ಕಾಲೇಜುಗಳಿಂದ ಉಪನ್ಯಾಸಕರಾಗಿ ಕೆಲಸ ಮಾಡಲು ಆಹ್ವಾನ ಬಂದಿತು. ಆದರೆ ಮಾರ್ಟಿನ್ ಮ್ಯಾಂಟ್ಮೋರಿಯ ಡಾಕ್ಸ್ಟರ್ ಚರ್ಚಿನಲ್ಲಿ ಪಾದ್ರಿಯಾಗಿ ಕೆಲಸ ಮಾಡಲು ಒಪ್ಪಿಕೊಂಡರು. 1953ರಲ್ಲಿ ಕೊರಟಾ ಸ್ಕಾಟ್ ಎಂಬ ಮಹಿಳೆಯನ್ನು ಮಾರ್ಟಿನ್ ಲೂಥರ್ ಕಿಂಗ್ ವಿವಾಹವಾದರು. ಪಾದ್ರಿಯ ಕೆಲಸಕ್ಕೆ ರಾಜೀನಾಮೆ ನೀಡಿ ನಿಗ್ರೋಗಳ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಜನರನ್ನು ಒಗ್ಗೂಡಿಸಿ ಶಾಂತಿಯುತ ಹೋರಾಟದ ಬಗ್ಗೆ, ಸಾತ್ವಿಕ ಪ್ರತಿರೋಧದ ಬಗ್ಗೆ ತಿಳುವಳಿಕೆ ಮತ್ತು ಮಾರ್ಗದರ್ಶನ ನೀಡಲು ಡಾಕ್ಟರ್ ಕಿಂಗ್ ಸದರ್ನ್ ಕ್ರಿಶ್ಚಿಯನ್ಸ್ ಲೀಡರ್ಶಿಪ್ ಕಾನ್ಫರೆನ್ಸ್ ಎಂಬ ಕರಿಯರ ಸಂಘಟನೆಯನ್ನು ಹುಟ್ಟುಹಾಕಿದರು. ಡಾಕ್ಟರ್ ಕಿಂಗ್ ಆ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯಭಾರ ವಹಿಸಿಕೊಂಡಾಗ ಅವರು ಒಂದು ಜಾಗೃತ ಜನಸಮೂಹದ ಧೀಮಂತ ನಾಯಕರಾಗಿದ್ದರು. ಆ ಸಂಘಟನೆ ಶಾಂತಿಯುತ ಪ್ರದರ್ಶನಗಳಿಂದ ಹಿಡಿದು ಮತಗಟ್ಟೆಗಳಲ್ಲಿ ಹೆಸರು ನೋಂದಾಯಿಸುವಿಕೆ ಹಾಗೂ ನಾಗರಿಕ ಶಿಕ್ಷಣ ಯೋಜನೆಗಳನ್ನು ಒಳಗೊಂಡಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಅವರು ನಿಗ್ರೋಗಳಿಗೆ ಪ್ರವೇಶ ನಿಷೇಧಿಸಲಾಗಿದ್ದ ಹೋಟೆಲ್ ಹಾಗೂ ಅಂಗಡಿಗಳ ಮುಂದೆ ಧರಣಿ ನಡೆಸಿದರು. ನಂತರ ಸ್ವಾತಂತ್ರ್ಯ ಸವಾರರ ಬಸ್ ಪ್ರಯಾಣಗಳು ಪ್ರಾರಂಭವಾದವು. ಎಲ್ಲೆಡೆ ಬಿಳಿಯರು ಮತ್ತು ನಿಗ್ರೋಗಳು ಒಟ್ಟಿಗೆ ಬಸ್ಸುಗಳನ್ನೇರಿ ಹೊರಟರು. ಒಟ್ಟಿಗೆ ಉಪಹಾರ ಗೃಹಗಳನ್ನು ಪ್ರವೇಶಿಸಿದರು. ಅದುವರೆಗೆ ಬಿಳಿಯರಿಗೆ ಮಾತ್ರ ಮೀಸಲಿದ್ದ ಪ್ರತಿಯೊಂದು ಜಾಗಕ್ಕೂ ಲಗ್ಗೆ ಇಟ್ಟರು. ಈ ಭರಾಟೆಯಿಂದ ವ್ಯಾಪಾರ ವಹಿವಾಟು ಕುಂಠಿತಗೊಂಡು ವರ್ತಕರು ನಷ್ಟ ಅನುಭವಿಸಬೇಕಾಯಿತು. ನೂರಾರು ಪ್ರತಿಭಟಕರನ್ನು ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು. 1963 ಆಗಸ್ಟ್ 28ರಂದು ಇತಿಹಾಸದಲ್ಲಿ ಅತಿ ದೊಡ್ಡದೆಂದು ಬಣ್ಣಿಸಲಾಗಿರುವ ನಾಗರಿಕ ಹಕ್ಕುಗಳಿಗಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಸುಮಾರು 2,50,000 ಜನರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಆಗ ಈ ಪ್ರತಿಭಟನೆಯನ್ನು ನೇತೃತ್ವ ವಹಿಸಿದ ಡಾಕ್ಟರ್ ಕಿಂಗ್ ಅವರು ಜಗತ್ತಿನಲ್ಲಿ ಅತ್ಯಂತ ಸುಪ್ರಸಿದ್ಧವಾದ ಭಾಷಣವಾದ ಐ ಹ್ಯಾವ್ ಎ ಡ್ರೀಮ್ ಎಂಬ ಭಾಷಣವನ್ನು ಮಾಡಿದರು. Of today and tomorrow, I still have a dream. It is a dream deeply rooted in the American dream. I have a dream that one day this nation will rise up and live out the true meaning of its creed. We hold these truths to be self-evident, that all men are created equal. I have a dream that one day on the red hills of Georgia, the sons of former slaves and the sons of former slave owners will be able to sit down together at the table of brotherhood. I have a dream. 1959ರಂದು ಗಾಂಧೀಜಿಯವರ ಅಹಿಂಸಾತ್ಮಕ ತತ್ವವನ್ನು ಅಧ್ಯಯನ ಮಾಡಲು ಮಾರ್ಟಿನ್ ಲೂಥರ್ ಕಿಂಗ್ ಅವರು ಅವರ ಪತ್ನಿ ಸಹಿತ ಭಾರತಕ್ಕೆ ಭೇಟಿ ನೀಡಿದ್ದರು. ಭಾರತದಲ್ಲಿ ಅವರಿಗೆ ಅದ್ಧೂರಿ ಸ್ವಾಗತವನ್ನು ನೀಡಲಾಯಿತು. ಅಂದು 1968ರ ಏಪ್ರಿಲ್ 4ರಂದು ಟೆನೆಸಿಯ ಮೆಂಫಿಸ್ ನಗರದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲು ಲಾರೆನ್ಸ್ ಹೋಟೆಲ್ನಲ್ಲಿ ಡಾಕ್ಟರ್ ಕಿಂಗರು ತಂಗಿದ್ದಾಗ ಜೇಮ್ಸ್ ರೇ ಎಂಬ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಬಿಳಿ ಜನಾಂಗದ ಅಲೆಮಾರಿ ಕಳ್ಳನೊಬ್ಬ ಡಾಕ್ಟರ್ ಕಿಂಗ್ ಮೇಲೆ ಹೋಟೆಲ್ನಲ್ಲಿ ಗುಂಡಿನ ದಾಳಿ ನಡೆಸಿ ಹತ್ಯೆಗೈದನು. ಡಾಕ್ಟರ್ ಕಿಂಗ್ ಅವರ ಮೃತದೇಹವನ್ನು ಅಟ್ಲಾಂಟಾದಲ್ಲಿದ್ದ ನಿಗ್ರೋಗಳ ಸ್ಮಶಾನಕ್ಕೆ ಕೊಂಡೊಯ್ಯಲಾಯಿತು. ತಮ್ಮನ್ನು ಅಗಲಿದ ಧೀಮಂತ ನಾಯಕನಿಗೆ ಶೋಕಿಸುತ್ತಾ ಸುಮಾರು 2 ಲಕ್ಷ ಜನ ಶವಪೆಟ್ಟಿಗೆಯ ಬಂಡಿಯನ್ನು ಹಿಂಬಾಲಿಸಿದರು. ಅಟ್ಲಾಂಟಾದ ಚರ್ಚಿನಲ್ಲಿ
ಮಾರ್ಟಿನ್ ಲೂಥರ್ ಕಿಂಗ್ ಅವರ ತಂದೆಯ ನೇತೃತ್ವದಲ್ಲಿ ನಡೆದ ಅಂತ್ಯ ಸಂಸ್ಕಾರದ ವಿಧಿಗಳು ಮನಮಿಡಿಯುವಂತಿದ್ದವು. ಈ ಸಂಚಿಕೆ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಹಾನ್ ನಾಯಕನ ಹತ್ಯೆಯ ಕುರಿತು ಚರ್ಚಿಸೋಣ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ.